ಮೂರು ರಾಜ್ಯಗಳ ಪೊಲೀಸರ ನಿದ್ದೆಗೆಡಿಸಿದಂಥ ಪೊಲೀಸರ ತಲೆಗೆ ಹುಳ ಬಿಟ್ಟಂಥ ಚೋರ್ಲಾ ಘಾಟ್ನ 400 ಕೋಟಿ ರಾಬರಿ ಕೇಸ್ ಆ ಕಂಪ್ಲೀಟ್ ಕೇಸೇ ಸುಳ್ಳ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಯಾಕೆಂತಂದ್ರೆ ಆ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಇದರ ತನಿಖೆಗಾಗಿ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತ್ತು. ಎಸ್ಐಟಿ ತನಿಖೆಯನ್ನು ಕೈಗೊಂಡಿತ್ತು. ಆದರೆ ಈ ತನಿಖೆ ವೇಳೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಚೋರ್ಲಾ ಘಾಟ್ನಲ್ಲಿ ಯಾವುದೇ ರೀತಿಯಾದಂಥ ದರೋಡೆ ಆಗಿಲ್ಲ, ಆ ಕಂಪ್ಲೀಟ್ ಕೇಸೇ ಒಂದು ಕಪೋಲ ಕಲ್ಪಿತ ಅನ್ನುವಂಥ ಒಂದು ಮಾಹಿತಿಯನ್ನು ಈಗ ಕೋರ್ಟ್ಗೆ ಎಸ್ಐಟಿ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ, ಅವರು ಇವತ್ತು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಮಗದೊಂದು ಕಡೆಯಲ್ಲಿ ಈ ಎಂಟೈರ್ ರಾಬರಿ ಕೇಸ್ನ ಕಥೆ ಕಟ್ಟಿದಂಥ ಸಂದೀಪ್ ಪಾಟೀಲ್ಗೆ ಅಂದರೆ ದೂರುದಾರ ಈತನಿಗೆ ಈಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಸೊ ಈತನ ವಿರುದ್ಧ ಕಾನೂನು ಕ್ರಮದ ಸಾಧ್ಯತೆ ಇರೋದ್ರಿಂದ ಯಾವ ಮೊಮೆಂಟ್ನಲ್ಲಿ ಬೇಕಾದರೂ ಈತ ಅರೆಸ್ಟ್ ಆಗಬಹುದು. ಸೊ ಈಗ ನೀವು ನಿಮ್ಮ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ, ಅದು ರಿಯಲ್ ವಿಜುವಲ್ ಅಲ್ಲ, ಅದು AI ಜನರೇಟೆಡ್ ವಿಡಿಯೋ. ಸೊ ಆ ಒಂದು AI ಜನರೇಟೆಡ್ ವಿಡಿಯೋ ಅಸಲಿಗೆ ನಡೆದೇ ಇಲ್ಲ ಅನ್ನುವಂಥದ್ದು ಮಹಾರಾಷ್ಟ್ರ ಎಸ್ಐಟಿ ತನಿಖೆಯಿಂದ ಈಗ ಗೊತ್ತಾಗ್ತಾ ಇದೆ. 400 ಕೋಟಿ ರೂಪಾಯಿ ರಾಬರಿ ಆಯಿತು, ಕಂಟೈನರ್ನಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು, ಆ ಕಂಟೈನರ್ನೇ ಎಗರಿಸ್ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಏನು ಕೇಳಿ ಬಂತಲ್ಲ, ಇಡೀ ದೇಶವೇ ಹೌಹಾರ್ಬಿಟ್ಟಿತ್ತು. 400 ಕೋಟಿನ, ಅದು 400 ಕೋಟಿ ರಾಬರಿನಾ ಅಂತ. ಸೊ ಇದೆಲ್ಲವೂ ಈಗ ಕಪೋಲ ಕಲ್ಪಿತ ಕಥೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸಂದೀಪ್ ಪಾಟೀಲ್ ಒಂದು ಅನ್ನೋನ್ ಲೊಕೇಶನಲ್ಲಿ ಕೂತ್ಕೊಂಡು ಪ್ರತಿ ಬಾರಿ ವಿಡಿಯೋವನ್ನು ಹಾಕ್ತಾನೆ. ಮೊನ್ನೆ ತಾನೇ ಈತನ ವಿಡಿಯೋ ಬಂದಿತ್ತು. ಮಹಾರಾಷ್ಟ್ರದ ಎಸ್ಐಟಿ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇಲ್ಲ, ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಇದರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ವಿಡಿಯೋವನ್ನು ಬಿಟ್ಟಿದ್ದ. ಸೊ ಈಗ ಈ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸೊ ಅದೇ ಥರ ಈ ಎಂಟೈರ್ ಪ್ರಕರಣ ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ 400 ಕೋಟಿ ರಾಬರಿ ಕೇಸ್ ಸುಳ್ಳು ಅಂತ ಎಸ್ಐಟಿ ವರದಿಯನ್ನು ಕೊಟ್ಟಿರೋದಕ್ಕೆ ಸಿಕ್ಕಿರುವಂಥ ದಾಖಲೆಗಳೇನು? ಎಸ್ಐಟಿಗೆ ದಾಖಲೆ ಸಿಕ್ಕಿಲ್ಲ, ಬಟ್ ಯಾವ ಬೇಸಿಸ್ ಮೇಲೆ ಈ ರೀತಿಯಾಗಿ ಅವರು ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ 400 ಕೋಟಿ ದರೋಡೆ ಪ್ರಕರಣ ಏನಿದೆ, ಈ ಪ್ರಕರಣ ಆಗಿದೆ, ಈ ದರೋಡೆ ಆಗಿದೆ ಅನ್ನೋದಕ್ಕೆ ಯಾವುದೇ ಕ್ಲೂ ಕೂಡ ಸಿಕ್ಕಿಲ್ಲ. ಅಂದರೆ ರಾಬರಿ ಆದಂತಹ ಜಾಗದಲ್ಲಿರ್ಬೋದು, ಅಥವಾ ಇವ್ರು ಹೇಳೋ ಪ್ರಕಾರ ಕಂಟೈನರ್ ಹೋಗಿರುವಂತಹ ದಾರಿಗಳಿರ್ಬೋದು, ಎಲ್ಲವನ್ನು ಹುಡುಕಾಡಿದಂತಹ ಸಂದರ್ಭದಲ್ಲಿ ಎಲ್ಲೂ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿಲ್ಲ. ಏನು ಕಂಟೈನರ್ ಸಾಗಾಟ ಆಗಿರುವಂಥದ್ದಿರ್ಬೋದು, ಅಥವಾ ಅದು ಕಳ್ತನ ಆಗಿರುವಂಥದ್ದಿರ್ಬೋದು, ಎರಡಕ್ಕೂ ಯಾವುದೇ ಪ್ರೂಫ್ ಮಹಾರಾಷ್ಟ್ರದ ಎಸ್ಐಟಿ ಟೀಮ್ಗೆ ಸಿಕ್ಕಿಲ್ಲ. ಏನು ಮತ್ತೊಂದು ಕಡೆಯಲ್ಲಿ ಈ ದೂರುದಾರ ಸಂದೀಪ್ ಪಾಟೀಲ್ ಇದಾನಲ್ಲ, ಈತನ ಹೇಳಿಕೆಯಲ್ಲಿ ವ್ಯತ್ಯಾಸಗಳಿದ್ದಾವಂತೆ. ಮೊದಲನೇದಾಗಿ ಹೇಳಿದ ಒಂದು, ನಂತರ ಕೊಟ್ಟಂತಹ ಸ್ಟೇಟ್ಮೆಂಟ್ ಒಂದು. ಸೊ ಈ ಒಂದು ವ್ಯತ್ಯಾಸ ಇದೆ ಅನ್ನುವಂಥ ಒಂದು ಅಂಶವನ್ನು, ಈ ಮಾಹಿತಿಯನ್ನು ಅವರ ರಿಪೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಏನು 4ನೇ ಅಂಶ ಏನು ಅಂತಂದರೆ ಸ್ಥಳ, ಸಮಯ, ಪ್ರಯಾಣದ ಮಾರ್ಗ, ಕಾಲ್ ಡೀಟೇಲ್ಸ್, ಇದೆಲ್ಲದರಲ್ಲೂ ಕೂಡ ಡಿಫ್ರೆನ್ಸ್ ಕಂಡು ಬಂದಿದೆ, ವ್ಯತ್ಯಾಸ ಕಂಡು ಬಂದಿದೆ. ಸೊ ಆಯಿತು, ಇವ್ರ ಪ್ರಕಾರ ಅದೆಲ್ಲ ಆಗಿತ್ತು ಅಂತಲೇ ಇಟ್ಕೊಳ್ಳಿ. ಬಟ್ ದರೋಡೆ ಆಗಿದೆ ಅನ್ನೋದಕ್ಕೆ ಏನಾದರೂ ಒಂದು ಚಿಕ್ಕ ಕ್ಲೂ ಆದರೂ ಸಿಕ್ಕೇ ಬೇಕಲ್ವಾ? ಆದರೆ ಇದ್ಯಾವುದಕ್ಕೂ ಇನ್ನೂ ಕೂಡ ಒಂದು ಪುರಾವೆ ಅನ್ನೋದು ಸಿಕ್ಕಿಲ್ಲ. ಸೊ ಯಾವಾಗ ಯಾವುದೇ ಪ್ರೂಫ್ ಸಿಗಲಿಲ್ವೋ, ರಾಬರಿ ಸಾಕ್ಷಿಗಳು ಸಿಗದ ಕಾರಣಕ್ಕೆ ಆರೋಪಿಗಳು ಇವತ್ತು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. 7 ಜನ ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ಹಾಗೂ ಇವತ್ತು ಯಾವುದೇ ಪ್ರೂಫ್ ಇಲ್ಲದಿರುವಂಥ ಕಾರಣ ಎಸ್ಐಟಿ ಕೂಡ ಆ ಒಂದು ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ನಿರ್ದೋಷಿಗಳು ಅಂತ ಹೇಳಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಈಗ ಈ ಕತೆ ಕಟ್ಟಿದಂಥ ಡ್ರಾಮಾ ಮಾಸ್ಟರ್ ದೂರುದಾರ ಸಂದೀಪ್ ಪಾಟೀಲ್ ಇದಾನಲ್ಲ, ಈತನ ವಿರುದ್ಧ ಕಾನೂನು ಕ್ರಮ ಆಗುವಂಥ ಸಾಧ್ಯತೆ ಕೂಡ ಇದೆ. ಪೊಲೀಸರು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ, ಜೊತೆಗೆ ದಿಕ್ಕನ್ನು ತಪ್ಪಿಸಿದಂಥ ಒಂದು ಹಿನ್ನೆಲೆಯಲ್ಲಿ ಈತನ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಸೊ 400 ಕೋಟಿ ರೂಪಾಯಿ ರಾಬರಿಯ ಪ್ರಕರಣ ಕರ್ನಾಟಕದ ಗಡಿ ಭಾಗ ಚೋರ್ಲಾ ಘಾಟಲ್ಲಿ
ಆಯಿತು ಅಂತ ಹೇಳಲಾದಂಥ ಒಂದು ಪ್ರಕರಣ ಏನಿದೆ, ಸೊ ಕಂಪ್ಲೀಟ್ ಪ್ರಕರಣ ಒಂದು ಕಪೋಲ ಕಲ್ಪಿತ ಪ್ರಕರಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ.